ಓಕೆ ಡನ್. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲ್ಕಂಠ್ ಎಚ್ ಬಿ ರಾಮನಗರ. ಸ್ನೇಹಿತರೆ, ಇವತ್ತು ನಾವೊಂದು ಈ ಕಕ್ಕೆ ಗಿಡ ಅಂತಾರೆ, ಮತ್ತೆ ಕೆಲವು ಭಾಗದಲ್ಲಿ ಬೇಟೆ ಗಿಡ ಅಂತಾರೆ, ಸಂಸ್ಕೃತದಲ್ಲಿ ಅರಗ್ಗೋದ ಅಂತಾರೆ, ಹಿಂದಿಯಲ್ಲಿ ಸುವರ್ಣಭೂಷಣಿ ಅಂತಾರೆ. ಸಾಕಷ್ಟು ಜನರಿಗೆ ಇದರದ್ದು ಮಾಹಿತಿ ಈಗಾಗಲೇ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿರ್ತೀರ ನೀವು, ಬೇರೆ ಬೇರೆ ಸೋಷಿಯಲ್ ಪ್ಲಾಟ್ಫಾರ್ಮ್ಗಳಲ್ಲಿ. ಸೊ ಇದರೊಂದು ಅದ್ಭುತ ಒಂದು ಔಷಧಿ ಗುಣ ಏನಂತಂದ್ರೆ, ಈ ಕಕ್ಕೆಕಾಯಿ ನಿಮಗೆ ಸುಮಾರು ಈ ಒಂದು ಮೇ ಎಂಡು ಅಥವಾ ಜೂನ್ ಭಾಗದಲ್ಲಿ ನಮಗೆ ಈ ರೀತಿ ನುಗ್ಗೆಕಾಯಿ ತರ ಜೋತ್ ಬಿದ್ದಿರುತ್ತೆ, ಕಪ್ಪುಗಾಗಿ ಒಣಗಿರುತ್ತೆ ಇದು. ಸೊ ಇದ್ರ ಉಪಯೋಗ ಏನಂತಂದ್ರೆ, ಸುಮಾರು ಜನಕ್ಕೆ ಮಲಬದ್ಧತೆ ಇರುತ್ತೆ, ಮತ್ತೆ ಆಮೇಲೆ ಕೆಲವರಿಗೆ ಕೈ ಮಸ್ಕಂತಾಗಿರುತ್ತೆ, ಮತ್ತೆ ಇನ್ನು ಕೆಲವರಿಗೆ ಸರಿಯಾಗಿ ಮಲ ವಿಸರ್ಜನೆ ಆಗ್ತಾ ಇರೋದಿಲ್ಲ. ಸೊ ಅಂಥವ್ರು ಏನ್ ಮಾಡ್ಬೋದು ಅಂದ್ರೆ, ಕರಳುಗಳು ಶುದ್ಧಿ ಇಲ್ದಿರೋರು, ದೇಹ ಶುದ್ಧಿ ಇಲ್ದಿರೋರು, ಮತ್ತೆ ಕೆಲವು ಜನಕ್ಕೆ ಏನಾಗಿರುತ್ತೆ ಅಂದ್ರೆ, ಈ ಕರಳು ಶುದ್ಧಿ ದೇಹ ಶುದ್ಧಿ ಇಲ್ದಿರೋದಕ್ಕೆ ಚರ್ಮ ಕಾಯಿಲೆಗಳು ಬಂದಿರ್ತವೆ, ಸ್ವಲ್ಪ ದದ್ದಾಗುವಂಥದ್ದು, ಬೇರೆ ಬೇರೆ ಕಾಯಿಲೆ ಆಗುವಂಥದ್ದು. ಇದನ್ನ ಯಾವ ರೀತಿ ಬಳಸಬೇಕು ಅಂತಂದ್ರೆ, ಸೊ ಈ ಕಕ್ಕೆಕಾಯಿ ಮುರಿದಾಗ ಇದ್ರೊಳಗಡೆ ಒಂದು ಅಂಟಿರುತ್ತೆ, ಈ ರೀತಿ ಅಂಟಿರುತ್ತೆ. ಈ ಅಂಟನ್ನ ನಾವು ತೆಗೆದು ಸುಮಾರು ಒಂದು 2-3 ಹುಣಸೆ ಗಾತ್ರದಷ್ಟು ಅಂಟನ್ನ ನಾವು ರಾತ್ರಿ ಮಲಗಬೇಕಾದ್ರೆ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿಟ್ರೆ, ಬೆಳಗ್ಗೆ ಆ ನೀರಲ್ಲಿ ಇದರಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳೆಲ್ಲ ಸೇರ್ಕೊಂಡಿರ್ತವೆ. ಸೊ ಬೆಳಗ್ಗೆ ಒಂದು 5:30-6 ಗಂಟೆ ಟೈಮಲ್ಲಿ ನಾವು ಎದ್ದಾಗ ಅದನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ಕುಡಿದು ಒಂದು ಅರ್ಧ ಗಂಟೆ ಆದ್ಮೇಲೆ ಸ್ವಲ್ಪ ಬಿಸಿನೀರು ಕುಡಿದ್ರೆ ಏನಾಗುತ್ತೆ, ಕರುಳುಗಳೆಲ್ಲ ತುಂಬಾ ಕ್ಲೀನ್ ಆಗ್ತವೆ. ಯಾವ ರೀತಿ ನಮ್ಮ ಹಲ್ಲುಗಳಿಗೆ ನಾವು ಬ್ರಷ್ ಉಜ್ಜಿ ತೆಗೆದಾಗ ಎಲ್ಲ ಹಲ್ಲು ಕ್ಲೀನ್ ಆಗ್ತಾವಲ್ವಾ, ಆ ರೀತಿ ಸಣ್ಣ ಕರಳು ದೊಡ್ಡ ಕರಳೆಲ್ಲ ಕ್ಲೀನ್ ಆಗಿ ಮಲ ವಿಸರ್ಜನೆ ಎಲ್ಲ ಆಗ್ತದೆ. ಇದೊಂದು ಎಚ್ಚರಿಕೆ ಏನಂದ್ರೆ, ಈ ಸಕ್ಕರೆ ಕಾಯಿಲೆ ಇರುವಂತವ್ರು, ಈ BP ಮತ್ತೆ ಲೋ BP ಇರುವಂತವ್ರು, ಈ ಬೇದಿ ಆಗ್ಬೇಕಾದ್ರೆ ಏನಾಗುತ್ತೆ, ಕೆಲವರಿಗೆ ಈ ಸುಸ್ತಾಗಿ ಬೇರೆ ತೊಂದರೆಗಳಾಗುವಂತ ಚಾನ್ಸಸ್ ಇರುತ್ತೆ. ಅವರು ಮತ್ತೆ ಈ ಗರ್ಭಿಣಿ ಸ್ತ್ರೀಯರು, ಸಣ್ಣ ಮಕ್ಕಳಿಗೆ ಬಳಸಬೇಕಾದ್ರೆ ಕಡಿಮೆ ಪ್ರಮಾಣ ಬಳಸ್ಕೊಂಡ್ಬಿಟ್ಟು ಇದನ್ನ ಬಳಸಬಹುದು. ಮತ್ತೆ ಈಗ ಬೇದಿ ನಮ್ಗೆ ಏನಾರು ಇದು ಬಹಳ ಸುಖ ಬೇದಿ ಆಗತ್ತೆ, ಇದು ತುಂಬಾ ಜಾಸ್ತಿ ನೀರಿನಂಶ ಹೋಗೋದು ಆ ತರದ್ದೆಲ್ಲ ಆಗೋದಿಲ್ಲ. ಇದು ಸುಖ ಬೇದಿ ಅಂದ್ರೆ ಬಹಳ ಸರಳವಾಗಿ ಕರಳುಗಳೆಲ್ಲ ಕ್ಲೀನ್ ಆಗುವಂತ ಒಂದು ಅದ್ಭುತ ಸಸ್ಯ. ಹಾಗೆ ಇದ್ರ ಒಳಗಡೆ ಏನಿರುತ್ತೆ ಅಂದ್ರೆ, ಈ ಕಕ್ಕೆ ಬೀಜಗಳಿರ್ತವೆ ಈ ಕಾಯಿ ಒಳಗಡೆ, ಸಣ್ಣ ಸಣ್ಣ, ಈಗ ನಿಮ್ಗೆ ಈ ಸೌತೆಕಾಯಿ ಬೀಜ ಇರುತ್ತಲ್ಲ, ಆ ರೀತಿ ಬೀಜ ಇರುತ್ತೆ. ಅದು ನಿಮ್ಗೆ ತುಂಬಾ ಅದ್ಭುತವಾಗಿ ರಸಾಯನ ಚಿಕಿತ್ಸೆಯಲ್ಲಿ ವಾಜೀಕರಣ ಚಿಕಿತ್ಸೆ ಏನಂತ ಹೇಳ್ತೀವಲ್ವ, ಈ ಪುರುಷರಲ್ಲಿ ಕಾಮಶಕ್ತಿ ಕಡಿಮೆ ಇರತಕ್ಕಂಥದ್ದು, ಮತ್ತೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರತಕ್ಕಂಥ ಪದಾರ್ಥಗಳಿಗೆ ಅದನ್ನು ಬಳಸ್ತಾರೆ. ಈ ಕಕ್ಕೆ ಇದು ಒಂದೇ ಗಿಡ ಆದ್ರೂ ಕೂಡ ಇದಕ್ಕೆ 100 ಅಥವಾ 10 ಕಾಯಿಲೆಗಳಿಗೆ ಇದು ಔಷಧಿಯಾಗಿ, ಇದ್ರ ಬೇರಾಗಿರ್ಬೋದು, ಚಕ್ಕೆ ಆಗಿರ್ಬೋದು, ಕಾಯಿ ಒಳಗಡೆ ಇರೋ ಅಂಟಾಗಿರ್ಬೋದು, ಮತ್ತೆ ಹೂವಾಗಿರ್ಬೋದು, ಅದ್ಭುತವಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ. ಸೊ ಈ ಕಕ್ಕೆಕಾಯಿನ ನಿಮ್ಮ ಮಲಬದ್ಧತೆಗೆ ಬಳಸ್ಕೊಳ್ಳಿ ಈ ರೀತಿಯಾಗಿ ಅಂತ ಹೇಳ್ತಾ, ಈ ಒಂದು ಗಿಡದ ಉಪಯೋಗವನ್ನು ತಿಳ್ಕೊಂಡಿದೀವಿ ಅನ್ಕೊಂಡು ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.